ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಶೋಭಾ ಗೋವಿಂದರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವತ್ತು ಸುಂದರವಾದ ನಿಮಗೆ ಒಂದು ತಾಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಟ್ಟ ಗುಡ್ಡ, ವಿಂಡ್ ಮಿಲ್ ಎಲ್ಲ ಕಾಣಿಸ್ತಿದೆ ಅಲ್ವಾ. ನೀವೆಲ್ಲ ಕಣ್ ತುಂಬ್ಕೊಳ್ಳಿ ಅಂತಾನೆ ಈ ಜಾಗಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ನೋಡಿ ಎಷ್ಟು ಸುಂದರವಾಗಿದೆ ಈ ಜಾಗ ಅಂತ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪ್ರವಾಸಿ ತಾಣದ ಒಂದು ಜಾಗಕ್ಕೆ ಹೋಗೋಣ, ನೋಡೋಣ ಬನ್ನಿ. ಯಾವುದಪ್ಪ ಈ ಪ್ರವಾಸಿ ತಾಣ ಅನ್ಕೊಂಡ್ರ? ಗೊತ್ತಾಗ್ತಿದ್ಯಾ ನಿಮ್ಗೆ ಯಾವುದು ಅಂತ? ಇಲ್ಲ ತಾನೆ? ನೋಡಿ ಇಲ್ಲಿ ಪೋಸ್ಟರ್ ಎಲ್ಲ ಹಾಕಿದ್ದಾರೆ. ಅದೇ ಆಡು ಮಲ್ಲೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ನಿಮಗೆ ಆಡು ಮಲ್ಲೇಶ್ವರ ಈ ಅರಣ್ಯ ಪ್ರದೇಶವನ್ನು ನಿಮಗೆ ತೋರಿಸೋಣ ಅಂತಂದು ಹೇಳ್ಬಿಟ್ಟು, ಈ ಝೂ ಅನ್ನು ನೀವು ಸವಿಲಿ ಅಂತಂದು ಹೇಳ್ಬಿಟ್ಟು, ಕಣ್ ತುಂಬ್ಕೊಳ್ಳಿ ಅಂತಂದು ಹೇಳ್ಬಿಟ್ಟು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ನಾವು ಆಡು ಮಲ್ಲೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಪೋಸ್ಟರ್ ಎಲ್ಲ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ. ನೋಡಿ ಪೋಸ್ಟರ್ ಕಾಣ್ತಿದೆಯಲ್ಲ, ನೋಡಿ ಅಲ್ಲೆಲ್ಲಿ ಕೂತ್ಕೊಳ್ಳೋಕೆ ಜಾಗ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ನೀವು ಬೇರೆ ಊರಲ್ಲಿದ್ದರೂ ಸಹ ಇಲ್ಲಿಗೊಂದ್ಸರಿ ಬಂದು ಭೇಟಿಯಾಗಿ ನಿಮಗೂ ಸಹ ಚೆನ್ನಾಗಿ ಅನಿಸುತ್ತೆ. ಇದೆಲ್ಲ ಯಾವ ರೀತಿ ಇದೆ, ಎಷ್ಟು ದೂರ ಇದೆ ಅಂತಂದು ಹೇಳ್ಬಿಟ್ಟು ನೋಡೋಣ ಬನ್ನಿ. ಇದು ಅರಣ್ಯ ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ಅಂತಂದು ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ಕಾಣಿಸೋದಲ್ಲ. ಇದು ಜೋಗಿಮಟ್ಟಿಗೆ ಹೋಗುವ ರೋಡು. ಇವಾಗ ನಾವು ಬರ್ತಾ ಇದ್ದೀವಿ ನೋಡಿ ಎಲ್ಲಿಗೆ, ಆಡು ಮಲ್ಲೇಶ್ವರ ಝೂಗೆ ಎಂಟ್ರಿ ಕೊಡೋಣ ಬನ್ನಿ ವೀಕ್ಷಕರೇ. ನೀವು ಬೇರೆ ಊರಿಂದ ಬಂದರೆ ಬಸ್ ಇಳಿದು ಆಟೋ ಹತ್ಕೊಂಡು ನಾವು ಆಡು ಮಲ್ಲೇಶ್ವರಕ್ಕೆ ಅಂತ ಹೇಳಿದ್ರೆ ಕರ್ಕೊಂಡು ಬರ್ತಾರೆ. ನೀವು ಆಟೋದಲ್ಲೂ ಬರ್ಬೋದು, ನೀವು ಸ್ವಂತ ವಾಹನದಲ್ಲೂ ಬರ್ಬೋದು. ನೋಡಿ ಇಲ್ಲಿ ಪಾರ್ಕಿಂಗಿಗೆಲ್ಲ ಜಾಗ ಇದೆ, ತುಂಬಾ ಚೆನ್ನಾಗಿದೆ. ನೀವು ವಿಸಿಟ್ ಮಾಡಿ ಈ ಆಡು ಮಲ್ಲೇಶ್ವರಕ್ಕೆ. ನೋಡಿ ವೀಕ್ಷಕರೇ, ಇದೇ ನಮ್ಮ ಆಡು ಮಲ್ಲೇಶ್ವರ. ಸ್ವರ್ಗ ನಮ್ಮ ದುರ್ಗದ ಒಂದು ಭಾಗವಾದ ಆಡು ಮಲ್ಲೇಶ್ವರ ಇದು. ವೀಕ್ಷಕರೇ, ಎಂಟ್ರಿ ಆಗೋಕ್ಕೆ ಫೀಸ್ ಇದೆ. ಒಳಗಡೆ ಹೋಗೋಕ್ಕೆ ದೊಡ್ಡವ್ರಿಗೆ ಇಷ್ಟು ಅಂತ ಫೀಸ್ ಇರುತ್ತೆ, ಚಿಕ್ಕವ್ರಿಗೆ ಹಾಫ್ ಫೀಸ್ ಇರುತ್ತೆ. ತಗೊಂಡಿದ ತಕ್ಷಣ, ಎಂಟ್ರಿ ಆಗಿದ ತಕ್ಷಣ ನೋಡಿ ಇಲ್ಲಿ ಕಿರು ಮೃಗಾಲಯ, ಆಡು ಮಲ್ಲೇಶ್ವರ ಕಿರು ಮೃಗಾಲಯ ಅಂತ ಇದೆ. ಇದು ಸೆಲ್ಫಿ ಪಾಯಿಂಟು. ಯಾರಾದರೂ ಬೇಕಾದ್ರೂ ಬಂದು ಅಲ್ಲಿ ಸೆಲ್ಫಿ ತೊಗೋಬೋದು. ನೋಡಿ ಚಿಕ್ಕ ಚಿಕ್ಕವಾಗಿ ಇಲ್ಲಿ ಪೋಸ್ಟರ್ ಹಾಕಿದ್ದಾರೆ. ಒಂದು ಸಿಂಹದ್ದು, ಹುಲಿದು, ಚಿರತೆದು, ಮಂಕಿದು ಎಲ್ಲದನ್ನು ಇಲ್ಲಿ ಪಿಕ್ಚರ್ ಹಾಕಿದ್ದಾರೆ. ಈ ಪಿಕ್ಚರಲ್ಲಿ ನಿಂತ್ಕೊಂಡು ನೀವು ಆಡು ಮಲ್ಲೇಶ್ವರ ಕಿರು ಮೃಗಾಲಯ ಅಂತ ಹಾಕಿದ್ದಾರೆ. ಇಲ್ಲಿ ನೀವು ಸೆಲ್ಫಿ ಬೇಕಾದ್ರೆ ತೊಗೋಬೋದು. ಬೇಕಂದ್ರೆ ಎಲ್ಲ ಸೆಲ್ಫಿ ತೊಗೋಬೋದು. ಅದಕ್ಕೋಸ್ಕರ ಸೆಲ್ಫಿ ಪಾಯಿಂಟ್ ಅಂತಲೇ ಮಾಡಿದ್ದಾರೆ. ಇದು ನೋಡಿ ಯಾವಾಗ ಉದ್ಘಾಟನೆ ಮಾಡಿರೋದು ಈ ಆಡು ಮಲ್ಲೇಶ್ವರ ಅಂತಂದೇಳ್ಬಿಟ್ಟು, ಯಾರು ಸ್ಥಾಪನೆ ಮಾಡಿರೋದು ಅಂತಂದೇಳ್ಬಿಟ್ಟು ಹಾಕಿದ್ದಾರೆ. ಇಲ್ಲಿ ನೋಡಿ ರೂಟ್ ಮ್ಯಾಪ್ ಹಾಕಿದ್ದಾರೆ. ರೂಟ್ ಮ್ಯಾಪ್ ಹಾಕಿದ ತಕ್ಷಣ ಇವಾಗ ನಾವು ಇಲ್ಲಿ ನೋಡಿಕೊಂಡು ಅದನ್ನು ರೂಟ್ ಮ್ಯಾಪಿಂದನೂ ಒಳಗಡೆ ಹೋಗ್ಬೋದು. ಮತ್ತು ನಾವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನೋಡಿ ಈ ಥರ ಕಾಣಿಸುತ್ತೆ. ಸೆಲ್ಫಿ ಪಾಯಿಂಟಲ್ಲಿ ನೋಡಿ ಎಲ್ಲರೂ ಸೆಲ್ಫಿ ತೊಗೊಳ್ತಾ ಇದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಎಷ್ಟು ಸುಂದರವಾಗಿದೆ ನೋಡಿ ಸೆಲ್ಫಿ ಪಾಯಿಂಟು. ನೋಡಿ ಅದಕ್ಕೆ ಕಿರು ಮೃಗಾಲಯ ಅಂತಲೇ ಇಟ್ಟಿದ್ದಾರೆ. ನೋಡಿ ಇದು ಯಾರು ಸ್ಥಾಪನೆ ಮಾಡಿದ್ದು, ಯಾರು ಉದ್ಘಾಟನೆ ಮಾಡಿರೋದು ಅಂತಂದು ಹೇಳ್ಬಿಟ್ಟು, ಎಷ್ಟನೇ ಇಸ್ವಿಯಲ್ಲಿ ಮಾಡಿರೋದು ಅಂತಂದೇಳಿ, ಯಾರ್ಯಾರು ಮಾಡಿರೋದು, ಯಾರೆಲ್ಲ ವ್ಯಕ್ತಿಗಳು ಇದಕ್ಕೆ ಉದ್ಘಾಟನೆ ಸಮಾರಂಭದಲ್ಲಿ, ಇದೆಲ್ಲ ಬೋರ್ಡ್ ಹಾಕಿದ್ದಾರೆ. ನೀವು ಓದ್ಕೋಬೋದು. ಈ ಥರ ಬೋರ್ಡೆಲ್ಲ ಹಾಕಿದ್ದಾರೆ, ಓದ್ಕೋಬೋದು ನೀವೇನಿದ್ರು. ನೋಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಾವು ಫ್ರೂಟ್ಸ್ ಎಲ್ಲ ತೊಗೊಂಡಿದ್ವಿ. ಕಲ್ಲಂಗಡಿ ಹಣ್ಣು ಮತ್ತು ಕರ್ಬೂಜನ ನೋಡಿ ತಗೊಂಡು ತಿಂತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ? ನೋಡಿ ವೀಕ್ಷಕರೇ, ಬಿಸಿಲು ಜಾಸ್ತಿ ಇತ್ತಲ್ವಾ, ಒಳಗೆ ಹೋಗಿದ ತಕ್ಷಣ ತಣ್ಣಗೆ ಅನ್ನಿಸ್ತು. ಆದರೂ ನಾವು ಫ್ರೂಟ್ಸ್ ಎಲ್ಲ ತೊಗೊಂಡಿದ್ವಿ, ಕಲ್ಲಂಗಡಿ ಎಲ್ಲ ತಿಂದಿದ್ವಿ. ಬನ್ನಿ ವೀಕ್ಷಕರೇ, ಈಗ ಪ್ರಾಣಿಗಳೆಲ್ಲ ನೋಡೋಣ. ನೋಡಿ ಮೊಲಗಳಿದ್ದಾವೆ ಇಲ್ಲಿ. ಮೊಲಗಳು ಎಷ್ಟು ಚೆನ್ನಾಗಿದ್ದಾವೆ. ಮೊಲನೂ ಇದ್ದಾವೆ, ಚಿಕ್ಕ ಚಿಕ್ಕವು ಇದ್ದಾವೆ, ದೊಡ್ಡವು ಇದ್ದಾವೆ ಮೊಲಗಳು. ನೋಡಿ ಝೂಮ್ ಮಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಅದು ಸಹ ಅದಕ್ಕೆ ಆಹಾರನ ಹಾಕಿದ್ದಾರೆ, ತಿಂತಾನೇ ಇದ್ದಾವೆ. ನೋಡ್ತಾ ಇದ್ದೀರಾ, ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಆಮೆಗೆ ಎಷ್ಟು ತೂಕ ಇದೆ, ಆಮೆಗೆ ಏನೇನು ಊಟ ಹಾಕ್ತಾರೆ, ಆಮೆಗೆ ಏನೇನು ಕೊಡ್ತಾರೆ ಅಂತಂದು ಹೇಳ್ಬಿಟ್ಟು, ಇದು ನಕ್ಷತ್ರ ಆಮೆನೂ ಇದೆ. ನೋಡಿ ಇಲ್ಲೆಲ್ಲ ಇದ್ದಾವಲ್ಲ ಆಮೆಗಳು, ಎಷ್ಟೊಂದಿದ್ದಾವೆ ನೋಡಿ, ಕಾಣ್ತಾ ಇದೆಯಾ? ನೋಡಿ ಎಷ್ಟೊಂದು ಆಮೆಗಳಿದ್ದಾವೆ. ಗ್ಲಾಸ್ ಒಳಗಡೆ ಸೇಫ್ಟಿಯಾಗಿ ಮಾಡಿದ್ದಾರೆ ವೀಕ್ಷಕರೇ. ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ. ರಜದಲ್ಲಿ ಬಂದು ನೀವು ತೋರಿಸ್ಬೋದು.
ನೋಡಿ ಇದು ಹೆಬ್ಬಾವು ಇದೆ, ಅದಕ್ಕೂ ಎಲ್ಲ ಗ್ಲಾಸ್ ಹಾಕಿದ್ದಾರೆ ನೋಡಿ. ಅಲ್ಲಿ ಎಷ್ಟು ಮೂಲೆಯಲ್ಲಿದೆ ಕಾಣಿಸ್ತಾ ಇದೆ ವೀಕ್ಷಕರೇ, ಝೂಮ್ ಆಗ್ತಾ ಇದೀವಿ ನೋಡಿ. ಅಲ್ಲಿ ಮೂಲೆಗೆ ಮಲಗಿಬಿಟ್ಟಿದೆ ಅದು ನೋಡಿ. ಇದು ಹೆಬ್ಬಾವು ತುಂಬಾ ಸೇಫ್ಟಿಯಾಗಿ ಮಾಡಿದ್ದಾರೆ, ಗ್ಲಾಸಲ್ಲಿ ಎಲ್ಲ ಹಾಕಿದ್ದಾರೆ. ಗ್ಲಾಸ್ ಒಂದು ಚೂರು ಯಾವುದೂ ತೊಂದರೆ ಆಗೋ ರೀತಿಯಲ್ಲಿ ನಮ್ಮ ಚಿತ್ರದುರ್ಗದ ಆಡುಮಲ್ಲೇಶ್ವರದಲ್ಲಿ ತುಂಬಾ ಸೇಫ್ಟಿಯಾಗಿ ಝೂನ ನೋಡ್ಕೊಳ್ತಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಸೆಲ್ಯೂಟು ನೋಡಿ. ಇದು ಬರ್ಡ್ಸ್ಗಳು ಎಷ್ಟು ಚೆನ್ನಾಗಿದ್ದಾವೆ, ಗುಲಾಬಿ ಬರ್ಡ್ಸ್ಗಳಂತ. ಇದು ನವಿಲು ಅಂದ್ರೇ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ ನೋಡಿ. ನವಿಲುಗಳು ಎಷ್ಟೊಂದಿದ್ದಾವೆ ಇಲ್ಲಿ, ಓಡಾಡ್ತಾ ಇದೆ. ಮತ್ತು ಪಕ್ಷಿಗಳು ಹಾರ್ಕೊಂಡು ಆಡಾಡ್ತಿದ್ದಾವೆ ನೋಡಿ. ನವಿಲು ಮೇಲಿದೆ ಅಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ ವೀಕ್ಷಕರೇ. ಈ ಝೂ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಝೂಗೆ ನೀವು ಎಲ್ಲಿದ್ರೂ, ಯಾವ ಊರಲ್ಲಿದ್ರೂ ನೀವು ವಿಸಿಟ್ ಮಾಡಲೇಬೇಕು ಅಂತ ಕೇಳ್ಕೊಳ್ತೀನಿ, ಅಷ್ಟು ಚೆನ್ನಾಗಿದೆ. ಮಕ್ಕಳಿಗೂ ಒಂದು ಪಾಠ ಅನಿಸುತ್ತೆ, ಬರೀ ಮೊಬೈಲ್ ಇಟ್ಕೊಂಡು ಅವ್ರ ಮೊಬೈಲಲ್ಲಿ ನೋಡ್ಕೊಂಡಿರೋದಕ್ಕಿಂತ ಇಂಥ ಪ್ರಕೃತಿ ಸೌಂದರ್ಯವನ್ನು ಸವಿಯೋದು ತುಂಬಾ ಖುಷಿ ಅನಿಸುತ್ತೆ. ಪೋಷಕರು ಇದೇ ಥರ ಕರ್ಕೊಂಬನ್ನಿ, ಝೂಗಳು ತೋರಿಸಿ, ಪಾರ್ಕುಗಳು ತೋರಿಸಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಸೇಫ್ಟಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ವೀಕ್ಷಕರೇ. ಎಷ್ಟು ಸುಂದರವಾಗಿ ಹಸಿರಾಗಿ ಕಾಣ್ತಾ ಇದೆ ಈ ಪ್ರದೇಶ ಅಲ್ವಾ. ಎಷ್ಟು ನೋಡಿರಿ, ತುಂಬ ಜನ ಬಂದಿದ್ದರು. ಎಷ್ಟು ಬರೀ ಮಕ್ಕಳು, ಸ್ಕೂಲು ರಜೆ ಬಂತಲ್ವ, ಎಲ್ಲ ಮಕ್ಕಳಿಗೆ ಕರ್ಕೊಂಬಂದಿದ್ದಾರೆ ಪೋಷಕರು. ಒಳ್ಳೆ ಹವ್ಯಾಸ ಇದು ನೋಡಿ. ಗಿಳಿಗಳಿದ್ದಾವೆ, ಕೋಳಿಗಳಿದ್ದಾವೆ, ಏನೇನೋ ಅದು ಆಹಾರ ತಿನ್ನುತ್ತೆ ಅಂತ ಬೋರ್ಡ್ಗಳನ್ನು ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನಮಗಂತೂ ತುಂಬಾ ಖುಷಿ ಆಯಿತು ನೋಡಿ. ಇನ್ನೂ ಬರಬೇಕು, ಇನ್ನೊಂದು ಸರಿ ಹೋಗಬೇಕು ಅನಿಸುತ್ತೆ. ನೋಡೋಕ್ಕೇ ಒಂದು ದಿನ ಇನ್ನೂ ಒಂದು ದಿನ ಬಂದು ನೋಡ್ಕೋಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದ್ದಾವೆ. ಅರಣ್ಯ ಸಿಬ್ಬಂದಿಗಳಂತೂ ತುಂಬ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಓಡಾಡ್ತಾಯಿದ್ರು. ಗಲೀಜು ಮಾಡಬೇಡಿ, ಈ ಕಡೆ ಬನ್ನಿ, ದೂರ ಇರಿ, ಪ್ರಾಣಿಗಳ ಹತ್ರ ಹೋಗಬೇಡಿ ಅಂತಂದೇಳಿ ಪಾಪ ಎಲ್ಲ ಹೇಳ್ತಾಯಿದ್ರು. ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅರಣ್ಯ ಇಲಾಖೆಯವ್ರಿಗೆ. ಅವ್ರಿಗೆ ತುಂಬ ಧನ್ಯವಾದಗಳು. ನೋಡಿ ವೀಕ್ಷಕರೇ, ಯಾವ್ಯಾವ ಪ್ರಾಣಿ ಎಲ್ಲೆಲ್ಲಿದೆ ಅಂತಂದೇಳ್ಬಿಟ್ಟು ಯಾವುದು ಹೆಸರೆಲ್ಲ ಹಾಕಿದ್ದಾರೆ, ಅದು ಏನಕ್ಕೆ ಊಟ ಹಾಕ್ತಾರೆ, ಅದು ಎಷ್ಟು ವೇಟ್ ಇದೆ. ಪೋಷಕರು ಸಹ ಈ ಬೋರ್ಡ್ ಓದ್ಬಿಟ್ಟು ಹೇಳ್ಬೋದು, ಮಕ್ಕಳಿಗೆ ವಿವರಿಸ್ಬೋದು, ಆ ರೀತಿಯಾಗಿ ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ವೀಕ್ಷಕರೇ. ಇದು ನೋಡೋಕ್ಕೇ ಚೆನ್ನಾಗಿ ಅನಿಸುತ್ತೆ. ನಮಗಂತೂ ತುಂಬಾ ಖುಷಿ ಆಗೋಯಿತು. ತುಂಬ ಜನ ಹೋಗಿದ್ವಿ, ನಮ್ಮ ಫ್ರೆಂಡ್ಸು ಎಲ್ಲರೂ. ತುಂಬ ಖುಷಿ ಆಯಿತು. ಏನಂದರೆ ಸ್ವಲ್ಪ ಬಿಸಿಲಿತ್ತು ಅಷ್ಟು, ಬಿಟ್ಟರೆ ಏನಿಲ್ಲ. ಅದು ಗಾಳಿ ಚೆನ್ನಾಗಿದೆ. ದಟ್ಟವಾದ ಪ್ರದೇಶದಲ್ಲಿ ಓಡಾಡೋದೇ ಒಂದು ಖುಷಿ ಅನಿಸುತ್ತೆ ನೋಡಿ ವೀಕ್ಷಕರೇ. ನಾನು ಕೇಳ್ಕೊಳ್ಳೋದಷ್ಟೇ, ಎಲ್ಲೋದ್ರೂ ಝೂನಲ್ಲಿ ಪೇರೆಂಟ್ಸ್ ಜೊತೆನೇ ಇರಿ. ಮಕ್ಕಳಿಗಾದರೆ ಪೋಷಕರು ಅಷ್ಟೇ, ಅವ್ರ ಕೈ ಬಿಡ್ತಾನೆ ನೋಡ್ಕೊಳ್ಳಿ, ತೋರಿಸ್ರಿ, ಅವ್ರಿಗೆ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಹೇಳಿ. ಮೊಬೈಲಿಂದ ಸ್ವಲ್ಪ ದೂರ ಇದ್ದು ಈ ಥರ ತೋರಿಸೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ ಮಕ್ಳಿಗೂ ನೋಡಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಅನಿಸುತ್ತೆ. ಬನ್ನಿ, ನಿಮ್ಮವ್ರನ್ನೂ ಕರ್ಕೊಂಬನ್ನಿ. ತುಂಬ ಜನಕ್ಕೆ ತೋರಿಸಿ ಈ ಥರ ಇದೆ ಅಂತಂದು ಹೇಳ್ಬಿಟ್ಟು. ನೀವು ಯಾರು ನೋಡಿಲ್ವೋ ಇವನ್ನೆಲ್ಲ ನೋಡಿ ಖುಷಿ ಅನಿಸುತ್ತೆ. ನೋಡ್ತಾ ಇದ್ದೀರಾ ಮರದ ಹೆಸ್ರುಗಳು, ಯಾವ್ಯಾವ ಮರ ಇದ್ದಾವೆ, ಎಲ್ಲ ಮರದ ಹೆಸ್ರುಗಳ್ನು ಹಾಕಿದ್ದಾರೆ ಲೈನುದ್ದಕ್ಕೂ. ಎಷ್ಟು ಗ್ರೀನರಿಯಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮೂರಲ್ಲಿ ಮಳೆ ಇಲ್ಲ, ಆದ್ರೂ ನೋಡಿ ಆಡುಮಲ್ಲೇಶ್ವರದಲ್ಲಿ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ಅಂತಂದು ಹೇಳ್ಬಿಟ್ಟು. ವೀಕ್ಷಕರೇ, ಇದು ಒನ್ ಡೇ ಟ್ರಿಪ್ಗೋಸ್ಕರನಾದರೂ ನೀವು ಬರ್ಬೋದು. ನಿಮ್ಮ ಸುತ್ತಮುತ್ತ ಇರೋರನ್ನೂ ಕರ್ಕೊಂಡ್ಬಂದು ಎಲ್ಲರೂ ತುಂಬ ಜನದಿಂದ ಇದ್ದು ಜಾಲಿಯಾಗಿ ಹೋಗ್ಬೋದು. ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ನೋಡಿ. ಎಷ್ಟು ಅಂದರೆ ಹೇಳೋಕ್ಕೆ ಸಾಧ್ಯ ಆಗೋದಷ್ಟು. ನೀವು ನೋಡಿದ್ರೇ ಗೊತ್ತಾಗುತ್ತೆ ನೋಡಿರಿ. ಇದು ಐ ಲವ್ ಮೈ ಝೂ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ನೋಡಿ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಿದ್ರು. ಇವತ್ತು ಸಂಡೇ ಸಾಟರ್ಡೆ ಎಲ್ಲ ತುಂಬ ಜನ ತುಂಬಾ ಬರ್ತಾ ಇರ್ತಾರೆ. ಅಷ್ಟೇ ಜನ ಅಂತಲ್ಲ, ತುಂಬ ಜನ ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ಬೇರೆ ಊರುಗಳಿಂದನೂ ಬಂದಿದ್ದಾರೆ ನೋಡಿ. ಇದು ಎಮ್ಮು ಅಂತಂದು ಹೇಳ್ಬಿಟ್ಟು, ಇದನ್ನು ಅಷ್ಟೇ ನೋಡಿ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ ಪಕ್ಷಿ. ಇವು ನೋಡಿ ಎಷ್ಟು ದೊಡ್ಡವಿದ್ದಾವೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅವು ಇದು ಮಾಡೋದೆಲ್ಲ ಚೆನ್ನಾಗಿ ಅನಿಸುತ್ತೆ.
ವೀಕ್ಷಕರೇ ನೋಡಿ, ಎಲ್ಲರೂ ಅಷ್ಟೇ, ತುಂಬ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಿದ್ರು ಆಟ ಆಡಿಕೊಂಡು, ಪಕ್ಷಿಗಳು ನೋಡಿಕೊಂಡು. ಪೇರೆಂಟ್ಸಿಗೆ ಕೇಳ್ತಾಯಿದ್ರು, ಮಮ್ಮಿ ಇದು ಮೇಲೋ ಫೀಮೇಲೋ ಅಂತಂದು ಹೇಳ್ಬಿಟ್ಟು. ಅಷ್ಟು ಮಕ್ಕಳಿಗೆ ನಾಲೆಡ್ಜ್ ಇದೆ, ಯಾವ ಥರ ಕೇಳಬೇಕು ಏನಂತ ಮಕ್ಳಿಗೆ ಗೊತ್ತಿರಲ್ಲ. ಎಷ್ಟು ಚೆನ್ನಾಗಂದರೆ ಕ್ವಶನ್ ನಾವು ಅಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ವಿ. ಎಲ್ಲ ನೋಡುವಾಗ ನಮಗೂ ಅಷ್ಟೇ ಆ ಮಕ್ಕಳಲ್ಲಿ ಎಷ್ಟು ನಾಲೆಡ್ಜ್ ಇದೆ. ಈ ಥರ ಕರ್ಕೊಂಬಂದಾಗ ಅವು ಎಷ್ಟು ಕ್ವಶನ್ ಮಾಡ್ತಾಯಿದ್ರು ಅಂದರೆ ಮಕ್ಳುಗಳು, ಯಾಕಂದರೆ ಅವರಿಗೆ ಗೊತ್ತಾಗ್ಬಿಡುತ್ತೆ ಇದು ಹೆಂಗೆ ಅಂತ. ಮೊಬೈಲಲ್ಲಿ ಸುಮ್ಮನೆ ಏನಿಲ್ಲ, ತಲೆ ಬಗ್ಗಿಸ್ಕೊಂಡು ನೋಡಿಕೊಂಡು ಸುಮ್ಮನೆ ನೋಡ್ಕೊಂಡು ಹೋಗ್ತಾನೇ ಇರ್ತಾರೆ. ಅವರಿಗೆ ಮಾತಾಡೋ ಅಂಥದ್ದೂ ಅನಿಸಲ್ಲ. ಮೊಬೈಲ್ ನೋಡ್ಕೊಂಡು ಹೋಗ್ತಾಯಿದ್ರೆ ಸುಮ್ಮನೆ ಕಣ್ಣು ನೋವು ಬರುತ್ತೆ. ಈ ಗ್ರೀನರಿ ನೋಡಿದ್ರೂ ತುಂಬ ಕಣ್ಣಿಗೂ ತಂಪು ಅನಿಸುತ್ತೆ. ಈ ಪ್ರಾಣಿ ಪಕ್ಷಿಗಳು ನೋಡಿದರೆ ಅದು ಕಲರವ ಕೇಳಿದ್ರೂ ನಮಗೆ ಏನೋ ಒಂಥರ ಮನಸ್ಸಿಗೆ ಆನಂದ ಆಗುತ್ತೆ. ಈ ಥರ ಬನ್ನಿ, ಕರ್ಕೊಂಬನ್ನಿ. ಓದೋ ಮಕ್ಕಳಿಗಂತೂ ತುಂಬಾ ನಾಲೆಡ್ಜ್ ಆಗುತ್ತೆ. ಯಾಕಂದರೆ ಪಕ್ಷಿಗಳ ಹೆಸರು, ಅದಕ್ಕೆ ಏನೇನು ಹಾಕ್ತಾರೆ ಊಟ, ಈ ಪಕ್ಷಿ ಎಷ್ಟು ವೇಟ್ ಇದೆ ಅಂತಂದು ಹೇಳ್ಬಿಟ್ಟು. ಈ ಎಮ್ಮು ಪಕ್ಷಿ ಅಂತೂ ತುಂಬಾ ಆ್ಯಕ್ಟಿವ್ ಆಗಿದ್ವು. ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಆ ಥರ ಮಾಡೋದು ಒಂಥರ ಚೆನ್ನಾಗಿ ಅನಿಸ್ತದೆ. ಮಕ್ಕಳಂತೂ ಅಲ್ಲಿ ತುಂಬ ಜನ ನಿಂತ್ಕೊಂಡು ನೋಡ್ತಾನೆ ಇದ್ದರು ಎಮ್ಮು ಪಕ್ಷಿನ. ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ವು ಅವು. ನೋಡಿ, ನೀವೇ ನೋಡ್ತಿದ್ದೀರಲ್ಲ, ಒಂದೊಂದು ಸರಿ ನಿಂತ್ಕೊಳ್ಳುತ್ತೆ, ಒಂದೊಂದು ಸರಿ ಎಷ್ಟು ಚೆನ್ನಾಗಿ ಎಲ್ಲ ಒಂದು ನಾವು ಫೋಟೋ ತೆಗಿತಿದ್ರೆ ಅದು ಪೋಸ್ ಥರ ನೋಡ್ತಾನೆ ಇತ್ತು. ಖುಷಿ ಅನ್ನಿಸ್ತಾ ಇತ್ತು. ನೋಡಿ ವೀಕ್ಷಕರೇ, ಈ ವಿಡಿಯೋಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟು ನಮಗೆ ಸದಾ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ನಮ್ಮ ಮುಂದೆ ಏನಾದ್ರು ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹನೂ ಆಗುತ್ತೆ, ಉತ್ಸಾಹನೂ ತುಂಬ್ದಂಗಾಗುತ್ತೆ. ಅದಕ್ಕೋಸ್ಕರ ನೋಡಿ ವೀಕ್ಷಕರೇ, ಇದೆಲ್ಲ ನಿಮಗೋಸ್ಕರನೇ. ನಮಗೂ ಸಂತೋಷ, ನಿಮಗೂ ಸಂತೋಷ ಆಗಬೇಕು ಅನ್ನೋಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಇದು ಇನ್ನೂ ತುಂಬಾ ಇದೆ. ಇದು ಬರೀ ಪಕ್ಷಿಗಳು ಅಷ್ಟೇ ನಿಮಗೆ ತೋರಿಸ್ತಾ ಇರೋದು. ನೋಡ್ತಾ ಇರಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬನ್ನಿ, ಈ ಮೃಗಾಲಯಕ್ಕೆ ಬಂದರೆ ಅತಿ ಹೆಚ್ಚು ಜನಗಳು ಬಂದಷ್ಟು ಇದಕ್ಕೆ ಒಂದು ಮೆರುಗು ಅನಿಸುತ್ತೆ. ನೀವು ಯಾರು ಬಂದು ವಿಡಿಯೋ ನೋಡಿ, ಯಾರು ಬಂದು ಇಲ್ಲಿ ನೋಡಿದ್ರೆ ನೀವು ಹೋಗಿ ಹೇಳ್ತೀರ, ತುಂಬ ಚೆನ್ನಾಗಿತ್ತು, ಬನ್ನಿ ಹೋಗೋಣ, ನೋಡೋಣ ಇನ್ನೊಂದು ಸರಿ ಅಂತ ಆ ಥರ ಅನಿಸುತ್ತೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾನೇ ಇದ್ದರು. ವೀಕ್ಷಕರೇ, ಒಂದು ರೌಂಡ್ ಪಕ್ಷಿಗಳೆಲ್ಲ ನೋಡಾಯಿತು. ಈಗ ಊಟದ ಸಮಯ ಆಯಿತು. ಅದಕ್ಕೋಸ್ಕರ ಊಟ ಮಾಡೋಣ ಅಂತಂದೇಳಿ ಕೂತ್ಕೊಳ್ತಾ ಇದ್ದೀವಿ. ಊಟ ಮಾಡಿದ್ದು ನೋಡಿರಿ, ಎಲ್ಲ ಎಷ್ಟು ಜನ ಬಂದಿದ್ದಾರೆ ಅಂದರೆ ಝೂಗೆ ಕಳೆನೇ ಎಷ್ಟೊಂದು ಅನ್ನಿಸ್ತಿದೆ. ನೋಡಿ ಎಷ್ಟು ಜನ ಕಾಣಿಸ್ತಾ ಇದ್ದಾರೆ. ಮಕ್ಕಳುಗಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ರಜೆ ಇರೋದಕ್ಕೂ ಅದಕ್ಕೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ನೋಡಿ ಎಲ್ಲ ಊಟ ಮಾಡ್ತಿದ್ದಾರೆ ಕರೆಕ್ಟ್. ಎಲ್ಲ ಸುತ್ತಾಡಿದ ತಕ್ಷಣ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಹೊಟ್ಟೆ ಅಷ್ಟು ಹೋಗುತ್ತೆ. ಮನೆಗಿದ್ದಾಗ ಮಕ್ಳಿಗೆ ಊಟ ಮಾಡಿರಿ ಅಂದರೆ ಮಾಡೋದೇ ಇಲ್ಲ. ನೋಡಿ ಇಲ್ಲಿದ್ದಾಗ ಎಷ್ಟು ಚೆನ್ನಾಗಿ ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ ಅಲ್ವಾ, ಕಾಣಿಸ್ತಿದೆಯಲ್ಲ. ಇದು ನೋಟನೇ ಎಷ್ಟು ತುಂಬ ಚೆನ್ನಾಗಿ ಅನ್ನಿಸ್ತಿದೆ ನೋಡಿ. ಮಕ್ಕಳುಗಳು ಅಲ್ಲೆಲ್ಲೆಲ್ಲ ಆಟ ಆಡೋದು. ವೀಕ್ಷಕರೇ, ನಾವು ಊಟ ಮಾಡ್ತೀವಿ. ಇದು ಮುಂದುವರೆದ ಭಾಗ ಪಾರ್ಟ್ 2 ಅಲ್ಲಿ ನಿಮಗೆ ತೋರಿಸಲು ಬಯಸುತ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.